ಈ ಊರಿಗೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ, ಪ್ರೌಢಶಾಲೆಯೂ ಇಲ್ಲ. ಅಲ್ಲಿರುವ ವಿದ್ಯಾರ್ಥಿಗಳು ನಿತ್ಯ ಶಾಲೆಗೆ ಗಂಟೆಗಟ್ಟಲೆ ನಡೆದುಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಆದರೆ ಇದೀಗ ಕೂಲಿ ಕಾರ್ಮಿಕನೊಬ್ಬ ಬಡ ಮಕ್ಕಳಿಗೆ ಸೈಕಲ್ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಯಾರು ಆ ಕಾರ್ಮಿಕ, ಏನು ಇವರ ಸ್ಟೋರಿ ತೋರಿಸ್ತೇವೆ ನೋಡಿ. ಸೈಕಲ್ ಹಿಡಿದು ಖುಷಿ ಪಡ್ತಾ ಇರುವಂತಹ ವಿದ್ಯಾರ್ಥಿಗಳು, ಇನ್ನೊಂದು ಕಡೆ ಮಕ್ಕಳ ಖುಷಿ ನೋಡಿ ಆನಂದ ಪಡ್ತಾ ಇರುವಂತಹ ಕಾರ್ಮಿಕ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲ್ಕದಿನ್ನಿ ಗ್ರಾಮದಲ್ಲಿ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತಂದ್ರೆ ಸುಮಾರು 5 ಕಿಲೋಮೀಟರ್ ನಡೆದೇ ಹೋಗಬೇಕಾಗಿತ್ತು. ಯಾಕಂದ್ರೆ ಈ ಊರಿಗೆ ಶಾಲಾ ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಕಾರಣ ಸಮಯಕ್ಕೆ ಸರಿಯಾಗಿ ಶಾಲೆಗೆ ತೆರಳಲು ತೊಂದರೆ ಆಗ್ತಾ ಇತ್ತು. ಆ ಮಕ್ಕಳ ಕಷ್ಟ ನೋಡದೆ ಅದೇ ಊರಿನ ಯುವ ಕೂಲಿ ಕಾರ್ಮಿಕ ಆಂಜನೇಯ ಅವರು ಸುಮಾರು 60,000 ರೂಪಾಯಿ ಖರ್ಚು ಮಾಡಿ 11 ಸೈಕಲ್ ಕೊಡಿಸಿದ್ದಾರೆ. ಇದರಿಂದ ಶಾಲೆಗೆ ಖುಷಿಯಾಗಿ ಮಕ್ಕಳು ಹೋಗಲು ಅನುಕೂಲ ಆಗತ್ತೆ ಅಂತಾರೆ ಆಂಜನೇಯ ಅವರು. ಗ್ರಾಮೀಣ ಭಾಗದ ಮಕ್ಕಳು ಓದೋದಕ್ಕೆ ಬಹಳ ಕಷ್ಟಪಡ್ತಾರೆ. ಅಂತಹ ಮಕ್ಕಳಿಗೆ ನನ್ನಿಂದ ಒಂದು ಚಿಕ್ಕ ಸಹಾಯ ಮಾಡಿದ್ದೇನೆ ಎಂದು ಅವರು ಖುಷಿಯಾಗಿ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಸೈಕಲ್ ನೀಡಿದ ಆಂಜನೇಯ ವೃತ್ತಿಯಲ್ಲಿ ಗಾರೆ ಕೆಲಸ ಮಾಡ್ತಿದ್ದಾರೆ. ತನಗೆ ಓದೋದಕ್ಕೆ ಆಗ್ಲಿಲ್ಲ, ಆದ್ರೆ ಈ ಮಕ್ಕಳಾದ್ರೂ ಚೆನ್ನಾಗಿ ಓದ್ಲಿ, ಅನುಕೂಲ ಆಗ್ಲಿ ಅಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದೇನೆ ಅಂತ ಹೇಳ್ತಾರೆ ಆಂಜನೇಯ. ನಮ್ಮ ಊರಿನ ಹುಡುಗರು ಶಾಲೆ ಕಲಿಬೇಕಂತೇಳಿ ಯಮನೂರಿಗೆ ಹೋಗ್ತಾರೆ. ಸುಮಾರು 3-4 ಕಿಲೋಮೀಟರ್ ಆಗುತ್ತೆ. ಸ್ವತಃ ತಮ್ಮ ದುಡ್ಡು ಕೊಟ್ಟು ಫಸ್ಟು ಟಾಟಾ ಮ್ಯಾಜಿಕಲ್ಲಿ ಹೋಗ್ತಾಯಿದ್ರು. ಏನೋ ಒಂದು ಕಾರಣದಿಂದ ಅವರು ಬಿಟ್ಟು ನಡ್ಕೊಂತ ಹೋಗ್ತಾಯಿದ್ರು. ಆಗ ನಾನು ನೋಡಿದ ಏನೋ ಒಂದು ಹೆಲ್ಪ್ ಮಾಡಬೇಕು ಹುಡುಗರಿಗೆ ಶಾಲೆಗೆ ಹೋಗೋಕ್ಕೆ ಅಂತ ಅಂದ್ಕೊಂಡೆ ಮನೆಯಲ್ಲಿ. ಆಗ ಹುಡುಗರಿಗೆ ಕೇಳಿದೆ, ಶಾಲೆ ಹುಡುಗರಿಗೆ, ನೀವು 8ನೇ ಕ್ಲಾಸ್ನ ಹುಡುಗರು ಎಷ್ಟು ಜನ ಇದ್ದೀರಿ ಅಂತ ಕೇಳಿದೆ. ಅವರು 11 ಜನ ಇದ್ದೀವಿ ನಾವು ಅಂತಂದರು. ನಿಮಗೆ ಸೈಕಲ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ನೀವು ತಗೊಂತೀರಲ್ಲ ಅಂತಂದೆ. ತಗೊಂತೀವಿ ಅಂತಂದರು. ಆಗ ನಾನು ಒಂದಿನ ಹೋಗಿ ಹೆಡ್ ಮಾಸ್ಟರ್ ಹತ್ರ ಹೋಗಿ, ಸರ್ ಈ ಥರ ನಮ್ಮೂರು ಹುಡುಗರು ಶಾಲೆಗೆ ಬರ್ತಾರಲ್ಲ, ಅವ್ರಿಗೆ ಸೈಕಲ್ ಕೊಡಬೇಕು 8ನೇ ಕ್ಲಾಸ್ನಲ್ಲಿ ಅಂತಂದೆ. ಹೌದಾ, ಒಳ್ಳೆ ಕೆಲಸ ಮಾಡಿರಿ ಅಂತಂತಂದರು. ಸರ್ ನಮ್ಮ ಶ್ರೀ ಹಿರೇಗುಡ್ಡದ ಗುಡಿಯಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದೆ. ಇಲ್ಲ, ಫಸ್ಟ್ ಇಲ್ಲಿ ತಗೊಂಬಂದು ಇದು ಮಾಡೋಣ ಅಂತಂದ್ರು. ಸರ್ಕಾರ ಹಿಂದೆ ಎಲ್ಲಾ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡ್ತಾ ಇತ್ತು. ಆದ್ರೆ ಕೊರೋನಾದಿಂದ ಆ ಯೋಜನೆಯನ್ನ ನಿಲ್ಲಿಸಲಾಗಿದೆ. ದೇವದುರ್ಗದ ಬಹುತೇಕ ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲ ಎಂದು ಅಲ್ಲಿರುವ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಳ್ತಾರೆ. ಅದೇನೇ ಆಗ್ಲಿ, ಸರ್ಕಾರ ಮಹಿಳೆಯರಿಗೆ ಬಸ್ ಪ್ರಯಾಣ ಫ್ರೀ ಅಂತ ಜಂಬ ಕೊಚ್ಚಿಕೊಳ್ಳುವುದನ್ನ ಬಿಟ್ಟು ಕಟ್ಟ ಕಡೆಯ ಹಳ್ಳಿಗಳಿಗೂ ಕೂಡ ಬಸ್ ವ್ಯವಸ್ಥೆ ನೀಡಬೇಕು ಎಂದು ಸಾರ್ವಜನಿಕರು ಅಭಿಪ್ರಾಯ ಪಡಿಸ್ತಾ ಇದ್ದಾರೆ. ತಮ್ಮ ಸ್ವಂತ ದುಡಿಮೆಯಿಂದ ಸುಮಾರು 60,000 ರೂಪಾಯಿ ಹಣ ಖರ್ಚು ಮಾಡಿ 10 ಸೈಕಲ್ ಕೊಡಿಸಿದ ಆಂಜನೇಯರಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಹಾಗೆಯೇ ಫ್ರೀ ಯೋಜನೆ ಕೊಡ್ತಾ ಇರುವಂತಹ ಸರ್ಕಾರಗಳು ಗ್ರಾಮೀಣ ಭಾಗಕ್ಕೆ ಸರಿಯಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡ್ಬೇಕು ಎಂದು ಒತ್ತಾಯ ಕೂಡ ಮಾಡ್ತಾರೆ. ಒಟ್ಟಾರೆ ಉಚಿತ ಬಸ್ ವ್ಯವಸ್ಥೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದ್ದಂತೂ ನಿಜ. ಆದ್ರಿಂದ ಗ್ರಾಮೀಣ ಭಾಗದಲ್ಲಿ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಮಾಡಿ ಎಂಬುದು ಈ ಕೂಲಿ ಕಾರ್ಮಿಕರ ಆಶಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.